ಪರಸ್ಪರ ತಪಸ್ಸಂಪತ್ಫಲಾಯಿತ ಪರಸ್ಪರೌ ಪ್ರಪಂಚಮಾತಾ ಪಿತರೌ ಪ್ರಾಂಚೌ ಜಾಯಾಪತಿಸ್ತುಮಃ. ಅಪ್ಪಯ್ಯ ದೀಕ್ಷಿತರಿಂದ ವಿರಚಿತವಾದ ಕುವಲಯಾನಂದ ಎಂಬ ಅಲಂಕಾರಶಾಸ್ತ್ರ ಗ್ರಂಥದ ಅನುಸಂಧಾನದ ಸರಣಿಯಲ್ಲಿ ಉತ್ಪ್ರೇಕ್ಷಾ ಅಲಂಕಾರದ ಮುಂದಿನ ಭಾಗ. ಈ ಹಿಂದೆ ಉತ್ಪ್ರೇಕ್ಷಾಲಂಕಾರದ ಲಕ್ಷಣ, ಲಕ್ಷ್ಯ ಶ್ಲೋಕಗಳು, ಭೇದ ಪ್ರಭೇದಗಳು ಮತ್ತು ಉದಾಹರಣಾಂತರಗಳು ಇದಿಷ್ಟನ್ನು ಗಮನಿಸಿಯಾಗಿತ್ತು. ಇದೇ ಉದಾಹರಣಾಂತರಗಳ ಸರಣಿಯಲ್ಲಿ ಅನುಕ್ತ ವಿಷಯ ಸ್ವರೂಪೋತ್ಪ್ರೇಕ್ಷಾ ಮತ್ತು ಸಿದ್ಧ ವಿಷಯ ಅಸಿದ್ಧ ವಿಷಯ ಎಂದು ಇಬ್ಬಗೆಯಾದ ಹೇತೂತ್ಪ್ರೇಕ್ಷ ಮತ್ತು ಫಲೋತ್ಪ್ರೇಕ್ಷೆಗಳ ಉದಾಹರಣೆಗಳನ್ನು ಗಮನಿಸಬೇಕಾಗಿದೆ ಈ ಉಪಾಖ್ಯಾನದಲ್ಲಿ. ಅದರಲ್ಲಿ ಮೊಟ್ಟಮೊದಲನೆಯದಾಗಿ ಅನುಕ್ತ ವಿಷಯ ಸ್ವರೂಪೋತ್ಪ್ರೇಕ್ಷ ಎಂಬುದಕ್ಕೆ ಮತ್ತೊಂದು ಉದಾಹರಣೆಯನ್ನು ದೀಕ್ಷಿತರು ಪ್ರಸ್ತುತಪಡಿಸ್ತಾರೆ. ಈ ಹಿಂದೆ ಅದಕ್ಕೆ ಕೊಟ್ಟಿದ್ದಂತಹ ಲಕ್ಷ್ಯ ಶ್ಲೋಕದಲ್ಲಿ ಕೊಟ್ಟಿದ್ದಂತಹ ಉದಾಹರಣೆ ಲಿಂಪತೀವ ತಮೋಂಗಾನಿ ವರ್ಷತೀವಾಂಜನನ್ನಭಃ ಎಂಬುದಾಗಿತ್ತು. ಅದೇ ನೇರದಲ್ಲಿರುವಂತಹ ಮತ್ತೊಂದು ಉದಾಹರಣೆ ಪಿನಷ್ಟೀವ ತರಂಗಾಗ್ರೈಹಿ ಸಮುದ್ರ ಫೇನಚಂದನಂ ತದಾದಾಯ ಕರೈರಿಂದು ಲಿಂಪತೀವ ದಿಗಂಗನಾಹ ಅಂತ. ಸಮುದ್ರ ತರಂಗಾಗ್ರೈಹಿ ಸ್ವೇಷಾಂ ತರಂಗಾನಾಂ ಅಗ್ರೈಹಿ ಯಥಾ ಅಗ್ರಮಾತ್ರೇ ಅವಯವೇ ಹಸ್ತಃ ಇತಿ. ಯಥಾ ಅಗ್ರಹಸ್ತಃ ಎಂಬಲ್ಲಿ ಅಗ್ರಮಾತ್ರೇ ಅವಯವೇ ಹಸ್ತಃ ಎಂಬುದಾಗಿ ಪ್ರಯೋಗ ಮಾಡಲ್ಪಡುತ್ತೋ ಅದೇ ರೀತಿಯಾಗಿ ಇಲ್ಲಿ ತರಂಗಾಗ್ರೈಹಿ ತರಂಗಗಳ ಕಡೆಯ ಭಾಗ, ತುದಿಯ ಭಾಗದಿಂದ, ಮೂಲ ಭಾಗದಿಂದ ಆಯ್ತೆ, ಅದರ ಚೂಪಾದ ಭಾಗ, ತುದಿಯ ಭಾಗ ಏನಿದೆಯೋ ಅದರಿಂದ ಫೇನಚಂದನಂ ಪಿನಷ್ಟಿ ಇವ. ಫೇನ ಏವ ಚಂದನಂ ಅಥವಾ ಫೇನರೂಪಂ ತಚ್ಚಂದನಂ ಫೇನಂಚ ತಚ್ಚಂದನಂಚ. ಫೇನ ಅಂತಂದರೆ ನೊರೆ, ನೊರೆ ರೂಪವಾದಂತಹ ಚಂದನವನ್ನು ಪಿನಷ್ಟಿ ಅರಿತಾ ಇದೆಯೋ ಏನೋ ಎಂಬಂತೆ, ಘಿಸ್ನ ಅಂತ ಏನು ಕರೀತಾರೋ ಆ ರೀತಿಯಾಗಿ ಅರಿಯುವುದು ಅಂತ ಲೆಕ್ಕ. ಆ ರೀತಿಯಾಗಿ ಅರಿತಾ ಇದೆ ಅಂತ ಕಾಣುತ್ತೆ. ಸಮುದ್ರ ಫೇನಚಂದನಂ ತರಂಗಾಗ್ರೈಹಿ ಪಿನಷ್ಟಿ ಇವ, ಅರಿಯುತ್ತಿದೆಯೋ ಎಂಬಂತೆ ಕಾಣಿಸ್ತಾ ಇದೆ. ತತ್ ಫೇನಚಂದನಂ ಆದಾಯ, ಆ ಫೇನಚಂದನವನ್ನು ತಗೊಂಡು ಇಂದುಹು ಕರೈಹಿ ಆದಾಯ. ಕಥಂ ಆದಾಯ ಇತಿ ಚೇತ್ ಕರೈಹಿ, ತನ್ನ ಕಿರಣಗಳಿಂದ ಅಥವಾ ತನ್ನ ಕೈಗಳಿಂದ ಅದನ್ನು ತಗೊಂಡು ದಿಗಂಗನಾಹ ಲಿಂಪತಿ ಇವ. ಎಲ್ಲ ದಿಕ್ಕುಗಳನ್ನು ಸ್ತ್ರೀಲಿಂಗದಲ್ಲಿ ಪ್ರಯೋಗ ಮಾಡಿದ್ದಾರೆ, ಹಾಗಾಗಿ ದಿಕ್ ಶಬ್ದ ಸ್ತ್ರೀಲಿಂಗ, ಹಾಗಾಗಿ ದಿಗೇವ ಅಂಗನ ಅದನ್ನು ಒಬ್ಬ ಸ್ತ್ರೀ ಎಂಬುದಾಗಿ ಕಲ್ಪಿಸಿಕೊಂಡು ಕವಿ ಹೇಳ್ತಾ ಇರೋದೇನು ಅಂದರೆ ದಿಗಂಗನಾಹ, ದಿಕ್ಕುಗಳೆಂಬಂತಹ ಸ್ತ್ರೀಯರ ಮುಖವನ್ನು ಲಿಂಪತಿ ಬಳಿತಾ ಇದನೋ ಏನೋ ಎಂಬಂತೆ ಕಾಣಿಸ್ತಾ ಇದೆ ಅಂತ. ಇಲ್ಲಿ ವಸ್ತುತಃ ಸಂಭವವಾಗ್ತಾ ಇರೋದು ಏನು ವಿಷಯ ಅಂತ ಕೇಳಿದ್ರೆ, ಪೂರ್ಣಿಮೆಯ ಒಂದು ಸನ್ನಿವೇಶ. ಆಗ ಸಮುದ್ರದಲ್ಲಿ ಅಲೆಗಳು ಉಕ್ಕಿ ಉಕ್ಕಿ ಬರುತ್ತೆ. ಬಂದಾಗ ಅದು ಹೆಚ್ಚು ನೊರೆಯನ್ನು ಕೊಡುತ್ತೆ. ಅದು ಎಲ್ಲ ದಿಕ್ಕುಗಳಲ್ಲೂ ಅದು ವ್ಯಾಪಿಸಿದೆ. ಅದು ಚಂದ್ರನು ಪೂರ್ಣಿಮೆಯಲ್ಲಿ ಸಂಪೂರ್ಣನಾಗಿ ಪ್ರಕಾಶಮಾನನಾಗಿರುವ ಕಾರಣದಿಂದ ಎಲ್ಲ ದಿಕ್ಕುಗಳು ಕೂಡ ಬೆಳಕಾಗಿ ಕಾಣುತ್ತೆ. ಏನೋ ಒಂದು ಹುಣ್ಣಿಮೆಯ ಬೆಳಕು, ಒಂದು ಸೌಂದರ್ಯ ಇರುತ್ತೆ. ಅದನ್ನು ಕವಿ ಹೇಗೆ ಸಂಭಾವನೆ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ, ಸಮುದ್ರವು ಗಂಧವನ್ನು ಅರಿಯೋ ಹಾಗೆ, ಗಂಧವನ್ನು ತೇಯೋ ಹಾಗೆ ತನ್ನ ತರಂಗದ ಅಗ್ರಗಳಿಂದ, ತನ್ನ ಅಲೆಗಳ ಅಗ್ರದಿಂದ ನೊರೆ ರೂಪವಾಗಿ ಚಂದ್ರವನ್ನು ಅರ್ದು ಅಲ್ಲಿಟ್ಟರೆ ಅದನ್ನು ಚಂದ್ರ ತಗೊಂಡು ಎಲ್ಲ ದಿಕ್ಕುಗಳಿಗೂ ಬಳಿತಾ ಇದ್ದಾನೆ, ಎಲ್ಲ ದಿಕ್ಕುಗಳೆಂಬ ಸ್ತ್ರೀಯರ ಮುಖಕ್ಕೆ ಬಳಿತಾ ಇದ್ದಾನೆ, ಅಲಂಕಾರ ಮಾಡ್ತಾ ಇದ್ದಾನೆ ಎಂಬುದಾಗಿ ಉತ್ಪ್ರೇಕ್ಷೆ ಮಾಡ್ತಾನೆ. ಇಲ್ಲಿ ವಸ್ತುತಃ ಇದೆರಡೂ ಕೂಡ ಸಂಭವ ಅಲ್ಲ. ಅರ್ಥಾತ್ ಸಮುದ್ರಸ್ಯ ಫೇನಚಂದನ ಪೇಷಣಂ ನ ಸಂಭವತಿ, ತಸ್ಯ ವಸ್ತುತಃ ಸ್ವರೂಪತ್ವಮೇವ ನಾಸ್ತಿ, ತಸ್ಮಾತ್ ಅನುಕ್ತ ವಿಷಯ ಸ್ವರೂಪೋತ್ಪ್ರೇಕ್ಷ ಇದು ಆಯಿತೆ. ಅದರ ಜೊತೆಯಲ್ಲಿ ಅದನ್ನು ತಾನು ಕೈಯಲ್ಲಿ ತೊಗೊಂಡು ಅದನ್ನು ವ್ಯಾಪಿಸ್ತಾ ಇದ್ದಾನೆ ಅಂತ ಲೆಕ್ಕ. ದಿಗಂಗನಾಹ ಲಿಂಪತಿ ಅನ್ನೋದರ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಎಲ್ಲ ದಿಕ್ಕುಗಳಲ್ಲೂ ಅವನ ಕಾಂತಿ ಹಬ್ಬಿದೆ ಅಂತ ಲೆಕ್ಕ. ಆ ರೀತಿಯಾಗಿ ಅವನ ಕಾಂತಿಯ ಹಬ್ಬುವಿಕೆ ಅನ್ನೋದು ಮುಖ್ಯವಾದ ಕ್ರಿಯೆ, ಅದು ಇಲ್ಲಿ ಅನುಕ್ತವಾಗಿದೆ ಅಂತ ಲೆಕ್ಕ. ಅದನ್ನು ದೀಕ್ಷಿತರು ವಿವರಣೆ ಕೊಡ್ತಾರೆ. ಅತ್ರ ತರಂಗಾಗ್ರೈಹಿ ಫೇನಚಂದಸ್ಯ ಪ್ರೇರಣಂ ಪೇಷಣತೆಯ ಉತ್ಪ್ರೇಕ್ಷತೆ. ಪ್ರೇರಣಂ ಅಂದರೆ ಉಂಟು ಮಾಡುವುದು ಅಂತ ಲೆಕ್ಕ. ಅದನ್ನು ಇಲ್ಲಿ ಪೇಷಣತೆಯ ಉತ್ಪ್ರೇಕ್ಷತೆ.
ತೇಯ್ತಾ ಇದ್ದಾನೆ, ಸಮುದ್ರ ತೇಯ್ತಾ ಇದೆ ಎಂಬುದಾಗಿ ಇಲ್ಲಿ ಉತ್ಪ್ರೇಕ್ಷೆ ಮಾಡಲ್ಪಟ್ಟಿದೆ. ವಸ್ತುತಃ ತೇಯುವುದು ಅನ್ನೋದು ಸಂಭವವಲ್ಲ, ಅದು ನಡೆಯೋಲ್ಲ. ಹಾಗಿರೋದ್ರಿಂದ ಸಮುದ್ರಾದುತ್ಥಿತಸ್ಯ ಚಂದ್ರಸ್ಯ ಪ್ರಥಮಂ ಸಮುದ್ರಪೂರೇ ಪ್ರಸೃತಾನಾಂ, ಸಮುದ್ರದಿಂದಲೇ ಸಂಭವಿಸಿದ ಚಂದ್ರ, ಸಮುದ್ರದಿಂದಲೇ ಹುಟ್ಟಿದವನು ಚಂದ್ರ. ಆಯ್ತೆ. ಹಾಗಿರೋದ್ರಿಂದ ಸಮುದ್ರಾದುತ್ಥಿತಸ್ಯ ಚಂದ್ರಸ್ಯ ಪ್ರಥಮಂ ಸಮುದ್ರಪೂರೇ ಪ್ರಸೃತಾನಾಂ ಕರಾಣಾಂ. ಹಾಗಾಗಿ ಅವನ ಕೈ, ಇಲ್ಲಿ ಕರ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದು ಕಿರಣಗಳು ಅಂತಲೂ ಅರ್ಥ ಇದೆ, ಮತ್ತೊಂದು ಅವನ ಕೈ ಅಂತ ಅರ್ಥ ಇದೆ. ಶ್ಲೇಷ ಮೂಲಕವಾಗಿದೆ ಇಲ್ಲಿ. ಹಾಗಾಗಿ ಸಮುದ್ರಪೂರದಲ್ಲಿ, ಸಮುದ್ರದ ತೀರದಲ್ಲಿ ವ್ಯಾಪಿಸಿರುವಂತಹ ತನ್ನ ಕೈಗಳಿಂದ, ತನ್ನ ಕಿರಣಗಳಿಂದ ದಿಕ್ಷು ವ್ಯಾಪನಂ, ಅದನ್ನು ತಗೊಂಡು ದಿಕ್ಕುಗಳಲ್ಲೆಲ್ಲ ಅವನ ಕಿರಣ ವ್ಯಾಪಿಸಿದೆ ಎಂಬುದು ಸಮುದ್ರೋಪಾಂತ ಫೇನಚಂದನಕೃತ ಲೇಪನತ್ವೇನ ಉತ್ಪ್ರೇಕ್ಷತೆ. ಇಲ್ಲಿ ಚಂದನಕೃತ ಲೇಪನತ್ವೇನ, ಯಾರಿಂದ ಚಂದನದ ಮೂಲಕವಾಗಿ ಮಾಡಿರುವಂತಹ ಲೇಪನವನ್ನು ಇಲ್ಲಿ ಉತ್ಪ್ರೇಕ್ಷೆ ಮಾಡಲಾಗುತ್ತಿದೆ. ಉಭಯತ್ರ, ಎರಡೂ ಕಡೆಯಲ್ಲೂ ಕ್ರಮೇಣ ಸಮುದ್ರ ಪ್ರಾಂತಗತ ಫೇನಚಂದನ ಪುಂಜೀಭವನಂ, ಸಮುದ್ರದ ಪ್ರಾಂತ ದೇಶದಲ್ಲಿ ಅಂದರೆ ಮೂಲೆಯ ಪ್ರದೇಶದಲ್ಲಿ, ತುದಿಯ ಭಾಗದಲ್ಲಿ ಫೇನಚಂದನ, ಫೇನರೂಪವಾದ ಅಂದರೆ ನೊರೆಯ ರೂಪದಲ್ಲಿರುವ ಚಂದನದ ಪುಂಜೀಭವನಂ, ಅದು ರಾಶಿ ರಾಶಿಯಾಗಿ ಒಂದು ಕಡೆ ಸೇರಿಕೊಳ್ಳುವುದು ಅನ್ನೋದು ಏನಿದೆಯೋ ಅದು, ಮತ್ತು ದಿಶಾಂ ಧವಲೀಕರಣಂ, ದಿಕ್ಕುಗಳೆಲ್ಲವನ್ನೂ ಬೆಳ್ಳಗೆ ಮಾಡುವಂಥದ್ದು, ತನ್ನ ಕಾಂತಿಯಿಂದ ಶೋಭಾಯಮಾನವಾಗಿ ಮಾಡ್ತಾ ಇರುವಂಥದ್ದು. ಇದೆರಡೂ ಕೂಡ ನಿಮಿತ್ತಂ, ಇದು ನಿಮಿತ್ತ. ಇದರಿಂದ ಫೇನಚಂದನ ಪ್ರೇರಣ, ನೊರೆ ರೂಪವಾದ ಚಂದನದ ವಿಸ್ತಾರ ಮತ್ತು ಕಿರಣ ವ್ಯಾಪನಯೋಹ, ಅವನ ಕಿರಣಗಳ, ಚಂದ್ರನ ಪ್ರಶಾಂತವಾದ ಕಿರಣಗಳ ವ್ಯಾಪನ, ಹರಡುವಿಕೆ ಅನ್ನೋದೇನಿದೆಯೋ ಇದು ವಿಷಯಯೋಹ ಅನುಪಾದಾನಾತ್. ಈ ಎರಡು ವಿಷಯಗಳು ಮುಖ್ಯವಾದವು. ಫೇನಚಂದನದ ಪ್ರೇರಣ ಅಂತಂದರೆ ನೊರೆಯ ಉತ್ಪತ್ತಿ, ಹೇರಳವಾಗಿ ನೊರೆಯ ಉತ್ಪತ್ತಿ, ಆ ವಿಷಯ ಏನೂ ಇಲ್ಲಿ ಹೇಳಿಲ್ಲ. ಹಾಗಾಗಿ ಅನುಕ್ತ ವಿಷಯ. ಮತ್ತು ಕಿರಣ ವ್ಯಾಪನ, ಚಂದ್ರನ ಕಿರಣಗಳು ಹಬ್ಬುತ್ತಾ ಇದೆ ಎಲ್ಲ ಕಡೆಯಲ್ಲೂ ಅನ್ನುವುದು ಮುಖ್ಯವಾದಂಥ ವಿಷಯ. ಅದನ್ನೂ ಹೇಳದೇ ಇರೋದರಿಂದ, ಆದರೆ ಅದನ್ನೇ ಸಂಭಾವ್ಯತೆ, ಅದನ್ನೇ ಸಂಭಾವನೆ ಮಾಡ್ತಾ ಇರೋದ್ರಿಂದ ಅನುಕ್ತ ವಿಷಯ ಸ್ವರೂಪೋತ್ಪ್ರೇಕ್ಷ. ಇದು ಅದರ ಸ್ವರೂಪವನ್ನೇ ಬದಲಾಯಿಸಿ ಹೇಳ್ತಾ ಇರೋದ್ರಿಂದ ಸ್ವರೂಪೋತ್ಪ್ರೇಕ್ಷ ಅಂತ. ಇಲ್ಲಿ ಕೆಲವರು ಹಿಂದೆಯೇ ಜ್ಞಾಪಿಸ್ತಿದ್ದಂತೆ ಇದನ್ನು ಧರ್ಮೋತ್ಪ್ರೇಕ್ಷ ಎಂಬುದಾಗಿಯೂ ಕೆಲವರು ಕರೀತಾರೆ. ಅವರ ಅಭಿಪ್ರಾಯದಲ್ಲಿ ಈ ಉದಾಹರಣೆಯನ್ನು ಹೇಗೆ ಸಂಗಮನ ಮಾಡೋದು ಅನ್ನೋದಕ್ಕೆ ದೀಕ್ಷಿತರು ಒಂದು ವಾಕ್ಯವನ್ನು ಬರೀತಾರೆ. ಯೇಷಾಂತೂ ಉಪಾತ್ತಯೋ ಸಮುದ್ರಚಂದ್ರಯೋ ಏವ ತತ್ಕರ್ತೃಕ ಪೇಷಣಲೇಪನ ರೂಪ ಧರ್ಮೋತ್ಪ್ರೇಕ್ಷ. ಈಗ ಉಪಾದಾನ ಅನ್ನುವಂಥದ್ದು ಆಗೋಗಿದೆ ಇಲ್ಲಿ. ವಸ್ತುತಃ ಅನುಪಾತ್ತ ವಿಷಯ ಅಲ್ಲ ಇದು. ಸಮುದ್ರ ಮತ್ತು ಇಂದುಹು ಎಂಬುದಾಗಿ ಕರ್ತೃವಿನ ಉಪಾದಾನವಾಗೋಗಿರೋದ್ರಿಂದ ಇಲ್ಲಿ ಧರ್ಮೋತ್ಪ್ರೇಕ್ಷ ಎಂಬುದಾಗಿ ಇದನ್ನು ಕರಿಬೇಕು ಅಂತ ಕೆಲವರ ಅಭಿಪ್ರಾಯ ಇದೆ. ಅಲ್ಲೂ ಕೂಡ ಲಿಂಪತೀವ ತಮೋಂಗಾನಿ ವರ್ಷತೀವಾಂಜನಂ ನಭಃ ಅನ್ನಲ್ಲೂ ಕೂಡ ನಭಃ ಮತ್ತು ತಮಃ ಎಂಬುದಾಗಿ ಕರ್ತೃವಿನ ಒಂದು ಉಪಾದಾನವಿದೆ ಅಂತ ವಾದ ಮಾಡಿದ್ರು ಒಂದು ಪಕ್ಷದವರು. ಆ ನೇರದಲ್ಲೂ ಕೂಡ ವಿಷಯವನ್ನು ಹೇಗೆ ಅನ್ವಯ ಮಾಡಬಹುದು ಎಂಬುದನ್ನು ದೀಕ್ಷಿತರು ಈ ಹಿಂದೆಯೂ ತೋರಿಸಿದ್ರು. ಅದೇ ಸರಣಿಯಲ್ಲಿ ಮುಂದುವರಿತಾ ಈಗ ಹೇಳ್ತಾರೆ, ಯಾರ ಮತದಲ್ಲಿ ಸಮುದ್ರ ಮತ್ತು ಚಂದ್ರರನ್ನು ಉಪಾದಾನ ಮಾಡಲ್ಪಟ್ಟಿದೆ, ಹಾಗಾಗಿ ತತ್ಕರ್ತೃಕ ಅವರಿಬ್ಬರಿಂದ ಕ್ರಮವಾಗಿ ಮಾಡಲ್ಪಡುವ ಪೇಷಣ, ತೇಯುವುದು ಮತ್ತು ಲೇಪನ, ಅದನ್ನು ಹಚ್ಚುವುದು ಎಂಬ ರೂಪವಾದ ಧರ್ಮೋತ್ಪ್ರೇಕ್ಷ ಎಂಬುದಾಗಿ ಕರೀತಾರೋ ಅವರ ಅಭಿಪ್ರಾಯದಲ್ಲಿ ತೇಷಾಂ ಮತೆ ಪೂರ್ವೋದಾಹರಣೆ, ಈ ಹಿಂದಿನ ಉದಾಹರಣೆಯಲ್ಲಿ ಧರ್ಮಿಣಿ ಧರ್ಮ್ಯಂತರ ತಾದಾತ್ಮ್ಯೋತ್ಪ್ರೇಕ್ಷ, ಧರ್ಮಿಯಲ್ಲಿ ಮತ್ತೊಂದು ಧರ್ಮಿಯ ಉತ್ಪ್ರೇಕ್ಷೆಯನ್ನು ಮಾಡಲ್ಪಟ್ಟಿತ್ತು. ಇಹತು ಧರ್ಮಿಣಿ ಧರ್ಮ ಸಂಸರ್ಗೋತ್ಪ್ರೇಕ್ಷ. ಲಿಂಪತೀವ ತಮೋಂಗಾನಿ ಅನ್ನುವಲ್ಲಿ ತಮಸ್ಸು ಮತ್ತು ಅಂಧಕಾರ ಲೇಪನ ಅನ್ನುವಾಗ ತಮಸ್ಸನ್ನು ಅಂಧಕಾರ ಲೇಪನ ರೂಪವಾದಂತಹ ಒಂದು ಧರ್ಮಿಯಂತರವನ್ನು, ಮತ್ತೊಂದು ಧರ್ಮಿಯನ್ನು ಅಲ್ಲಿ ಸಂಭಾವನೆ ಮಾಡಲ್ಪಟ್ಟಿತ್ತು. ಈ ಉದಾಹರಣೆಯಲ್ಲಾದರೂ ಧರ್ಮ ಸಂಸರ್ಗೋತ್ಪ್ರೇಕ್ಷ, ಧರ್ಮದ ಸಂಬಂಧವನ್ನು ಇಲ್ಲಿ ಉತ್ಪ್ರೇಕ್ಷಣೆ ಮಾಡಲಾಗುತ್ತಿದೆ ಅಂತ ಲೆಕ್ಕ ಅಂತ ಅವರ ಅಭಿಪ್ರಾಯದಲ್ಲೂ ಇದನ್ನು ಹೀಗೆ ಅರ್ಥ ಮಾಡ್ಕೊಳ್ಬಹುದು ಎಂಬಂತಹ ಒಂದು ಮಾತನ್ನು ಹೇಳಿದ್ರು. ಇಲ್ಲಿಗೆ ಉಕ್ತ ವಿಷಯ ಮತ್ತು ಅನುಕ್ತ ವಿಷಯ ಸ್ವರೂಪೋತ್ಪ್ರೇಕ್ಷ ಎಂಬುದಕ್ಕೆ ಎರಡು ಬೇರೆ ಉದಾಹರಣೆಗಳನ್ನು ಕೊಟ್ಟಿದ್ದಾಯಿತು. ಮುಂದಕ್ಕೆ ಸಿದ್ಧ ವಿಷಯ ಹೇತೂತ್ಪ್ರೇಕ್ಷ ಮತ್ತು ಅಸಿದ್ಧ ವಿಷಯ ಹೇತೂತ್ಪ್ರೇಕ್ಷ ಎಂಬುದಕ್ಕೆ ಉದಾಹರಣೆಗಳನ್ನು ಕೊಡಬೇಕಾಗಿದೆ. ಮುಂದಿನ ಉದಾಹರಣೆ, ರಾತ್ರೌ ರವೇಃ ದಿವಾಚೇಂದೋ ಅಭಾವಾದಿವಸ ಪ್ರಭು ಭೂಮೌ ಪ್ರತಾಪ ಯಶಸಿ ಸೃಷ್ಟವಾನ್ ಸತತೋದಿತೆ. ಆಯಿತೆ, ಭಗವಂತ ಲೋಕದಲ್ಲಿ ಪ್ರತಾಪ ಮತ್ತು ಯಶಸ್ಸು ಇದೆರಡನ್ನೂ ಕೂಡ ಸೃಷ್ಟಿ ಮಾಡಿದ್ದಾನೆ. ಪ್ರತಾಪ ಮತ್ತು ಯಶಸ್ಸು ಅನ್ನುವಂಥದ್ದು ಲೋಕದಲ್ಲಿ ಸದಾಕಾಲದಲ್ಲೂ ಇರುವಂತಹ ವಿಷಯವೇ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾಗಿ ಇದು ಸಿದ್ಧ ವಿಷಯ. ಆದರೆ ಇಲ್ಲಿ ಕಾರಣ ಏನು? ಪ್ರತಾಪ ಮತ್ತು ಯಶಸ್ಸಿನ ಇರುವಿಕೆಯಲ್ಲಿ ಅದರ ಸೃಷ್ಟಿಯ ಹಿಂದೆ ಇರುವಂತಹ ರಹಸ್ಯವೇನು, ಕಾರಣವೇನು ಅಂತ ಕೇಳಿದ್ರೆ, ಆ ಕಾರಣ
ಅದೊಂದು ಆತ್ಮಗುಣ. ಯಶಸ್ಸು ಅನ್ನೋದು ಆತ್ಮಗುಣ, ಪ್ರತಾಪ ಅನ್ನೋದು ಆತ್ಮಗುಣ. ಆ ಆತ್ಮಗುಣವನ್ನು ಸಹಜವಾಗಿ ಸೃಷ್ಟಿ ಸಹಜವಾಗಿ ಬಂದಿರುವಂಥದ್ದು ಅದು ಅನ್ನೋದು ಮೂಲಭೂತವಾದ ಕಾರಣ. ಆದರೆ ಅದನ್ನು ಹಾಗೆ ಹೇಳದೆ ಅದರಲ್ಲೊಂದು ಚಮತ್ಕಾರವನ್ನು ತರುವುದಕ್ಕೋಸ್ಕರವಾಗಿ ಕವಿ ಏನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ರಾತ್ರಿಯ ಹೊತ್ತು ಸೂರ್ಯ ಕಾಣೋಲ್ಲ, ಅದೇ ರೀತಿಯಾಗಿ ಬೆಳಗಿನ ಹೊತ್ತು ದಿವಾಚ ಇಂದೋಹ ಅಭಾವಾತ್, ರಾತ್ರೌ ರವೇಹ ಅಭಾವ, ಅದೇ ರೀತಿಯಾಗಿ ದಿವಾಚ ಇಂದೋಹ ಅಭಾವ, ಹಗಲಿನಲ್ಲಿ ಚಂದ್ರನಿರೋಲ್ಲ, ರಾತ್ರಿಯಲ್ಲಿ ಸೂರ್ಯನಿರೋಲ್ಲ. ಹಾಗಾಗಿ ಇದನ್ನು ಯೋಚನೆ ಮಾಡಿ, ಸದಾಕಾಲದಲ್ಲೂ ಚಂದ್ರ ಸೂರ್ಯರು ಇರಬೇಕು, ರಾತ್ರಿಯಲ್ಲೂ ಸೂರ್ಯನಿರಬೇಕು, ಹಗಲಿನಲ್ಲೂ ಚಂದ್ರನಿರಬೇಕು. ಅದಕ್ಕೋಸ್ಕರವಾಗಿ ಪ್ರತಾಪ ಮತ್ತು ಯಶಸ್ಸುಗಳನ್ನು ಸೃಷ್ಟಿ ಮಾಡ್ದ ಅಂತ. ರಾತ್ರೌ ರವೇಹೇ ದಿವಾ ಚಂದ್ರಸ್ಯ ಅಭಾವ ಸನ್ನಪಿ ಪ್ರತಾಪ ಯಶಸ್ಸೋ ಸರ್ಗೇನ ಹೇತು. ಇದೇನೋ ವಸ್ತುತಃ ವಿಷಯ ಹೌದು, ರಾತ್ರಿಯಲ್ಲಿ ಚಂದ್ರನ ಇರುವಿಕೆ ಮತ್ತು ರವಿಯ ಅಭಾವ, ಹಗಲಿನಲ್ಲಿ ರವಿಯ ಇರುವಿಕೆ ಮತ್ತು ಚಂದ್ರನ ಅಭಾವ ಅನ್ನುವಂಥದ್ದು ಸಿದ್ಧವಾದ ವಿಷಯ. ಅದೇ ರೀತಿಯಾಗಿ ಪ್ರತಾಪ ಮತ್ತು ಯಶಸ್ಸುಗಳ ಸೃಷ್ಟಿಯೂ ಸಿದ್ಧವಾದ ವಿಷಯ. ಆದರೆ ಈ ಸಿದ್ಧವಾದ ವಿಷಯ ಏನಿದೆಯೋ ಅದು ಇಲ್ಲಿ ಹೇತುವಿನಂತೆ ಇಲ್ಲಿ ಸಂಭಾವನೆ ಮಾಡಲ್ಪಟ್ಟಿದೆ. ಅರ್ಥಾತ್ ರಾತ್ರೌ ರವೇಹ ದಿವಾಚ ಇಂದೋಹ ಅಭಾವ, ರಾತ್ರಿಯಲ್ಲಿ ಸೂರ್ಯನ ಅಭಾವ ಮತ್ತು ಹಗಲಿನಲ್ಲಿ ಚಂದ್ರನ ಅಭಾವವೆಂಬುವಂಥದ್ದು ಸನ್ನಪಿ ವಿದ್ಯಮಾನೋಪಿ, ಇರುವುದೇ ವಿಷಯವಾದರೂ ಕೂಡ, ಸಿದ್ಧ ವಿಷಯವೇ ಆದರೂ ಕೂಡ, ಪ್ರತಾಪ ಯಶಸ್ಸೋಹ ಸರ್ಗೆ, ಪ್ರತಾಪ ಮತ್ತು ಯಶಸ್ಸುಗಳ ಸೃಷ್ಟಿಯಲ್ಲಿ ನ ಹೇತು ಕಾರಣವಲ್ಲ. ಹಾಗಿದ್ರೂ ತಸ್ಯ ತದ್ದೇತುತ್ವ ಸಂಭಾವನಾ, ಹಾಗಿದ್ರೂ ಇಲ್ಲಿ ಅದಕ್ಕೆ ಹೇತು ಎಂಬುದಾಗಿ ಸಂಭಾವನೆ ಮಾಡಲ್ಪಟ್ಟಿರುವುದರಿಂದ ಸಿದ್ಧ ವಿಷಯ ಹೇತೂತ್ಪ್ರೇಕ್ಷಾ ಎಂಬುದಾಗಿ ಇದನ್ನು ಕರೀತಾರೆ ಅಂತ ಲೆಕ್ಕ. ಮುಂದಕ್ಕೆ ವಿವಸ್ವತಾನಾಯಿಷತೇವ ಮಿಶ್ರ ಸ್ವಗೋ ಸಹಸ್ರೇಣ ಸಮಂ ಜನಾನಾಂ ಗಾವೋಪಿ ನೇತ್ರಾಪರನಾಮಧೇಯಾ ತೇನೇದ ಮಾಂಧ್ಯಂ ಖಲು ನಾಂಧಕಾರೈಹಿ ಎಂಬುದಾಗಿ ಮತ್ತೊಂದು ಶ್ಲೋಕ. ಇಲ್ಲಿ ಸೂರ್ಯ ಏನು ಮಾಡ್ದ ಅಂತ ಕೇಳಿದ್ರೆ, ಸ್ವಗೋ ಸಹಸ್ರೇಣ, ತನ್ನ ಗೋ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಅದರಲ್ಲಿ ಇಲ್ಲಿ ಗೋ ಅನ್ನೋ ಶಬ್ದಕ್ಕೆ ಇರುವಂಥ ಅರ್ಥ ಏನಪ್ಪ ಅಂತ ಕೇಳಿದ್ರೆ ಕಿರಣಗಳು ಅಂತ. ತನ್ನ ಸಾವಿರಾರು ಕಿರಣಗಳಿಂದ, ಸಹಸ್ರ ಕಿರಣ ಅಂತಲೇ ಅವನಿಗೆ ಹೆಸರು, ಹಾಗಾಗಿ ತನ್ನ ಸಾವಿರ ಕಿರಣಗಳಿಂದ ಏನು ಮಾಡ್ದ ಅಂದರೆ ಜನರ ಕಣ್ಣುಗಳನ್ನು ಮುಚ್ತಾ ಇದ್ನಲ್ಲ, ಅದೇ ಸಮಯದಲ್ಲಿ ಏನು ಮಾಡ್ದ, ಗಾವೋಪಿ ನೇತ್ರಾಪರನಾಮಧೇಯ. ಗಾವಹ ಅಂದರೆ ಗೋ ಅನ್ನೋ ಶಬ್ದಕ್ಕೆ ನೇತ್ರ ಎಂಬಂತಹ ಮತ್ತೊಂದು ಹೆಸರು ಇರುವ ಕಾರಣದಿಂದ ಇದರ ಜೊತೆಯಲ್ಲಿ ಅದನ್ನೂ ಕೂಡ ಸೇರಿಸ್ಕೊಂಬಿಟ್ಟ ಅಂತ ಲೆಕ್ಕ. ಸ್ವಸ್ಯ ಗೋ ಸಹಸ್ರೇಣ ಕಿರಣ ಸಹಸ್ರೇಣ ಸಮಂ, ತಾನು ತನ್ನ ಕಿರಣಗಳನ್ನು ಉಪಸಂಹಾರ ಮಾಡಿಕೊಳ್ಬೇಕಿತ್ತು. ಆದರೆ ಕಿರಣಗಳನ್ನು ಗೋ ಅನ್ನೋ ಶಬ್ದದಿಂದ ಕರೆಯುವುದರಿಂದ, ಗೋ ಅನ್ನೋ ಶಬ್ದದಿಂದ ಗಾವಹ ಅಪಿ ನೇತ್ರಾಪರನಾಮಧೇಯ. ಗಾವಹ ಅರ್ಥಾತ್ ನೇತ್ರಾಣಿ ಇತ್ಯಪಿ ನಾಮಧೇಯಂ ವಿದ್ಯತೆ, ನೇತ್ರಗಳು ಎಂಬ ಅರ್ಥವೂ ಇದೆ ಗಾವಹ ಅನ್ನೋದಕ್ಕೋಸ್ಕರ. ಹೀಗೆ ಮಿಶ್ರವಾಗಿ ಹೋಗಿರೋದ್ರಿಂದ ಗೊತ್ತಾಗದೇನೆ ಏನು ಮಾಡಿಬಿಟ್ಟ ಸೂರ್ಯ ಅಂತ ಕೇಳಿದ್ರೆ, ಅವರ ಕಣ್ಣುಗಳನ್ನು ಕೂಡ ಇದ್ರ ಜೊತೆ ತನ್ನ ಕಿರಣಗಳೊಡನೆ ಸಂಜೆಯ ಹೊತ್ತು ಉಪಸಂಹಾರ ಮಾಡಿಕೊಂಡ್ಬಿಟ್ಟ. ಸಂಜೆ ತಾನು ಅಸ್ತಂಗತನಾಗಬೇಕಿದ್ರೆ ತನ್ನ ಕಿರಣಗಳೊಡನೆ ಜನರ ಕಣ್ಣುಗಳನ್ನೂ ಕೂಡ ಆತ ಉಪಸಂಹಾರ ಮಾಡ್ಕೊಂಬಿಟ್ಟ. ಅದಕ್ಕೋಸ್ಕರವಾಗಿ ತೇನ ಇದ ಮಾಂದ್ಯಂ, ಅದಕ್ಕೋಸ್ಕರವಾಗಿ ಈ ಅಂಧಕಾರ ಅನ್ನುವಂಥದ್ದು ಬಂದಿದೆಯೇ ಹೊರತು ಅಂಧಕಾರದಿಂದಾಗಿ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಅರ್ಥ ಅಲ್ಲ. ಸೂರ್ಯ ನಮ್ಮ ಕಣ್ಣನ್ನು ತೊಗೊಂಡು ಹೊರಟೋಗ್ಬಿಟ್ಟಿದ್ದಾನೆ, ಹಿಂದಕ್ಕೆ ತೊಗೊಂಡು ಹೋಗ್ಬಿಟ್ಟಿದ್ದಾನೆ, ಉಪಸಂಹಾರ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅನ್ನೋದಕ್ಕೋಸ್ಕರವಾಗಿ ಅಂತ ಕವಿ ಹೇಳ್ತಾ ಇದ್ದಾನೆ. ವಸ್ತುತಃ ಹೀಗೆಲ್ಲ ವಿಷಯ ಇಲ್ಲ, ಅದನ್ನೇ ಬರೀತಾರೆ ದೀಕ್ಷಿತರು. ಅತ್ರ ವಿವಸ್ವತ ಕೃತಂ, ಸೂರ್ಯನಿಂದ ಮಾಡಲ್ಪಟ್ಟಿರುವಂತಹ ಸ್ವಕಿರಣೈ ಸಹ ಜನಲೋಚನಾನ ನಯನಂ, ತನ್ನ ಕಿರಣಗಳೊಡನೆ ಜನರ ಕಣ್ಣುಗಳನ್ನೂ ಕರೆದುಕೊಂಡು ಹೋಗ್ಬಿಡುವುದು ಅಥವಾ ಉಪಸಂಹಾರ ಮಾಡ್ಕೊಂಡ್ಬಿಡುವುದು ಅನ್ನೋದು ಏನಪ್ಪ ಅಂತ ಕೇಳಿದ್ರೆ ಅಸತೇವ, ಅಸತ್ತದು, ಅಸಿದ್ಧ ವಿಷಯ, ಇರುವುದಂಥದ್ದಲ್ಲ, ಸದ್ವಿಷಯವಲ್ಲ ಅದು. ಯಾಕಂದರೆ ಅದು ಲೋಕದಲ್ಲಿ ಅಸಿದ್ಧವಾದದ್ದು, ಎಂದೆಂದಿಗೂ ಇರೋದಕ್ಕೆ ಸಾಧ್ಯ ಇಲ್ಲ, ಶಶವೃಷಾಣವತ್. ಹಾಗಿದ್ದರೂ ಅದನ್ನು ಇಲ್ಲಿ ರಾತ್ರಾವಾಂಧ್ಯಂ ಪ್ರತಿ, ರಾತ್ರಿಯಲ್ಲಿ ಇರುವಂತಹ ಒಂದು ಆಂಧ್ಯ ಏನಿದೆಯೋ, ಆಂಧ್ಯ ಅಂತಂದರೆ ಕುರುಡುತನ, ಕಣ್ಣು ಕಾಣಿಸದೇ ಇರುವುದು, ಆ ಆಂಧ್ಯವನ್ನು ಕುರಿತು ಅಂಧಕಾರದ ಬದಲು ಇದನ್ನೇ ಹೇತುವನ್ನಾಗಿ ಹೇತುತ್ವೇನ ಉತ್ಪ್ರೇಕ್ಷತೆ, ಇದೇ ಹೇತು ಎಂಬುದಾಗಿ. ಅಂಧಕಾರ ಅನ್ನುವಂಥದ್ದು ಕಣ್ಣು ಕಾಣಿಸದೇ ಇರೋದಕ್ಕೆ ಹೇತು ಅಲ್ಲ, ಕಾರಣ ಅಲ್ಲ. ಅಪಿತು ಸೂರ್ಯ ತನ್ನ ಕಿರಣಗಳೊಡನೆ ಜನರ ಕಣ್ಣುಗಳನ್ನೂ ಕೂಡ ಉಪಸಂಹಾರ ಮಾಡಿಬಿಟ್ಟಿದ್ದಾನೆ ಅನ್ನುವಂಥದ್ದೇ ಕಾರಣ ಎಂಬುದಾಗಿ ಇಲ್ಲಿ ಉತ್ಪ್ರೇಕ್ಷೆ ಮಾಡಿರೋದ್ರಿಂದ ಇದು ಅಸಿದ್ಧ ವಿಷಯ ಹೇತು ಉತ್ಪ್ರೇಕ್ಷ. ಅಸಿದ್ಧ ವಿಷಯ ಯಾಕೆ ಅಂತ ಕೇಳಿದ್ರೆ, ಈ ರೀತಿಯಾಗಿ ಲೋಕದಲ್ಲಿ ಯಾವತ್ತಾವತ್ತಿಗೂ ಸಂಭವವಾಗಲ್ಲ. ರವೇಹೇ ಸ್ವಕಿರಣೈ ಸಮಂ
ಜನಲೋಚನಾನಾಂ ಉಪಸಂಹಾರಃ ಕದಾಪಿ ವರ್ಷಶತೇನಾಪಿ ನ ಸಂಭವತಿ ತಸ್ಮಾದ್ ಅಸಿದ್ಧವಿಷಯಃ ಅಸಿದ್ಧವಿಷಯೋಪಿ ಸಹ ಹೇತುತ್ವೇನ ಉತ್ಪ್ರೇಕ್ಷ್ಯತೆ ಇತಿ ಕೃತ್ವಾ ಅಸಿದ್ಧವಿಷಯ ಹೇತೂತ್ಪ್ರೇಕ್ಷಾ ಎಂಬುದಾಗಿ ಕರೀತಾರೆ. ಇದೇ ಸರಣಿಯಲ್ಲಿ ಮುಂದಿನ ಉದಾಹರಣೆ. ಪೂರಂ ವಿಧುರ್ವರ್ಧಯಿತುಂ ಪಯೋಧೇಃ ಶಂಕೇಯಮೇಣಾಂಕಮಣಿಂ ಕಿಯಂತಿ ಪಯಾಂಸಿ ದೋಗ್ಧಿ ಪ್ರಿಯವಿಪ್ರಯೋಗೆ ಸಶೋಕಕೋಕಿ ನಯನೇ ಕಿಯಂತಿ. ಪಯೋಧೇಃ ಪೂರಂ, ಚಂದ್ರನು ಸಮುದ್ರದ ಪೂರವನ್ನು, ಸಂಪೂರ್ಣತೆಯನ್ನು ವರ್ಧಯಿತು ಆಯಿತೆ, ಅದನ್ನು ಹೆಚ್ಚಿಸುವುದಕ್ಕೋಸ್ಕರವಾಗಿ ಏಣಾಂಕಮಣಿಂ, ಚಂದ್ರಕಾಂತ ಮಣಿಯನ್ನು ಕಿಯಂತಿ ಪಯಾಂಸಿ ದೋಗ್ಧಿ, ಎಷ್ಟು ಸರಿ ಸಮುದ್ರವನ್ನು ಅವನು ಮಥನ ಮಾಡಿದಾನೋ ಗೊತ್ತಿಲ್ಲ, ಎಷ್ಟು ಸರಿ ಅದನ್ನು ಕರೆದಿದಾನೋ ಗೊತ್ತಿಲ್ಲ. ಅದೇ ರೀತಿಯಾಗಿ ಪ್ರಿಯವಿಪ್ರಯೋಗೆ, ತನ್ನ ಪ್ರೀತಿಪಾತ್ರನಾದಂತಹನನ್ನು ಕಳ್ಕೊಂಡಾಗ ಕೋಕ ಪಕ್ಷಿಗಳು ಸ್ತ್ರೀ ಕೋಕ ಪಕ್ಷಿಗಳು ಕಣ್ಣೀರು ಸುರಿಸತ್ವಲ್ಲ, ಅದರಿಂದ ಎಷ್ಟು ಸಲ ಸಮುದ್ರವನ್ನು ಮಥನ ಮಾಡಿದನೋ ಗೊತ್ತಿಲ್ಲ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ದೀಕ್ಷಿತರು ಬಹಳ ಸುಂದರವಾಗಿ ಅದರ ವಿವರಣೆಯನ್ನು ಬರೀತಾರೆ. ಅತ್ರ ಚಂದ್ರೇಣ ಕೃತಂ ಸಮುದ್ರಸ್ಯ ಬೃಂಹಣಂ, ಇಲ್ಲಿ ಚಂದ್ರನಿಂದ ಮಾಡಲ್ಪಟ್ಟಿರುವಂತಹ ಒಂದು ಬೃಂಹಣ ಏನಿದೆಯೋ, ಬೃಂಹಣಂ ಅರ್ಥಾತ್ ವರ್ಧನಂ ಇತ್ಯರ್ಥ. ಚಂದ್ರನ ಕಾರಣದಿಂದಾಗಿ ಸಮುದ್ರದಲ್ಲಿ ಒಂದು ಅಭಿವೃದ್ಧಿ ಅನ್ನೋದು ಬರುತ್ತೆ, ಸಮುದ್ರ ವರ್ಧತೆ ಏರುತ್ತೆ, ಅದು ಸಮುದ್ರದ ವೇಗ ಮತ್ತು ತರಂಗಗಳು ಇದೆಲ್ಲವೂ ಕೂಡ ಚಂದ್ರನ ಕಾರಣದಿಂದಾಗಿ ಮೇಲಕ್ಕೆ ಏಳುತ್ತೆ. ಇದು ಸೃಷ್ಟಿಯಲ್ಲಿ ಸಹಜವಾಗಿ ನಡೆಯುವಂಥ ವಿಷಯ, ಇದು ಫಲ. ಇದು ಅರ್ಥಾತ್ ಚಂದ್ರಸ್ಯ ಸದ್ಭಾವೇನ ಸಮುದ್ರಸ್ಯ ಬ್ರಹ್ಮಣಂ, ಸಮುದ್ರಸ್ಯ ವೃದ್ಧಿ ಫಲಂ, ಸಮುದ್ರಸ್ಯ ವೃದ್ಧಿರೇವ ಫಲಂ. ಅದರಿಂದ ಅದು ಸಿದ್ಧ ವಿಷಯ. ಹಾಗಿದ್ದರೂ ಸದೇವ ಬ್ರಹ್ಮಣಂ ಸದೇವ ಆಗಿದ್ದರೂ ತದಾ ತೇನ ಕೃತಸ್ಯ ಚಂದ್ರಕಾಂತ ದ್ರಾವಣಸ್ಯ, ಅವನು ಮಾಡಿರುವಂತಹ ಚಂದ್ರಕಾಂತ ಮಣಿಯನ್ನು ಮಥನ ಮಾಡಿದನೆ ಅಂತ ಏನು ಹೇಳ್ತಾ ಇದ್ದಾನೋ ಆ ವಿಷಯ, ಮತ್ತು ಕೋಕಾಂಗನ ಬಾಷ್ಪಸ್ರಾವಣಸ್ಯ, ಕೋಕ ಪಕ್ಷಿಗಳ ಒಂದು ವಿರಹದಿಂದ ಅವುಗಳು ಕಣ್ಣೀರು ಸುರಿಸ್ತಾ ಇವೆ, ಅದಕ್ಕೂ ಇವನೇ ಕಾರಣ ಅಂತ ಏನು ಹೇಳಿದೆಯೋ ಅದನ್ನು ಫಲರೂಪದಲ್ಲಿ ಇಲ್ಲಿ ಉತ್ಪ್ರೇಕ್ಷೆ ಮಾಡಿರೋದ್ರಿಂದ ಇದು ಸಿದ್ಧ ವಿಷಯ, ಫಲೋತ್ಪ್ರೇಕ್ಷಾ ಎಂಬುದಾಗಿ ಕರೀತಾ ಇದ್ದಾರೆ. ಇಲ್ಲಿ ವಸ್ತುತಃ ಕೋಕಿ ಪಕ್ಷಿಗಳಿಗೆ ಉಂಟಾಗ್ತಾ ಇರುವಂತಹ ವಿರಹಕ್ಕಾಗಲಿ, ಚಂದ್ರಕಾಂತಮಣಿಯ ಒಂದು ಕರಗುವಿಕೆಗಾಗಲಿ ಇದು ಕಾರಣ ಅಲ್ಲ. ಹಾಗಿದ್ದರೂ ಇದು ಅದರ ಫಲವಲ್ಲ. ಅಂದರೆ ಸಮುದ್ರದ ವೃದ್ಧಿ ಏನಿದೆಯೋ, ಸಮುದ್ರದ ವೃದ್ಧಿಯಿಂದ ಇದು ಉಂಟಾಗ್ತಾ ಇಲ್ಲ. ಹಾಗಿದ್ದರೂ ಅದು ಹಾಗಾಗ್ತಾ ಇದೆ, ಇದೇ ಅದರ ಫಲ ಎಂಬುದಾಗಿ ಉತ್ಪ್ರೇಕ್ಷೆ ಮಾಡಿರೋದ್ರಿಂದ ಇದು ಸಿದ್ಧ ವಿಷಯ, ಫಲೋತ್ಪ್ರೇಕ್ಷಾ ಎಂಬುದಾಗಿ ಕರೆಸ್ಕೊಳ್ಳುತ್ತೆ ಅಂತ ಲೆಕ್ಕ. ಮುಂದಕ್ಕೆ ರಥಸ್ಥಿತಾನಾಂ ಪರಿವರ್ತನಾಯ ಪುರಾತನಾನಾಮಿವ ವಾಹನಾನಾಂ ಉತ್ಪತ್ತಿಭೂಮೌ ತುರಗೋತ್ತಮಾನಾಂ ದಿಶಿ ಪ್ರತಸ್ಥೆ ರವಿವೃತ್ತರಸ್ಯಾಂ. ಉತ್ತರಾಯಣ ಆರಂಭವಾಗಿದೆ. ಆ ಉತ್ತರಾಯಣವನ್ನು ವರ್ಣನೆ ಮಾಡ್ತಾ ಕವಿ ಹೇಳ್ತಾ ಇದ್ದಾನೆ, ಸೂರ್ಯ ತನ್ನ ರಥಕ್ಕೆ ಕಟ್ಟಿರುವಂತಹ ಒಂದು ತುರಗಗಳೇನಿದೆಯೋ ಅದು ಬಹಳ ದೀರ್ಘಕಾಲ ರಥವನ್ನು ವಹನ ಮಾಡಿದೆ, ಎಳೆದಿದೆ. ಅದಕ್ಕೀಗ ಸ್ವಲ್ಪ ಆಯಾಸವಾಗಿಬಿಟ್ಟಿರಬೇಕು. ಅದಕ್ಕೋಸ್ಕರವಾಗಿ ಅದನ್ನು ಸ್ವಲ್ಪ ಪರಿವರ್ತನೆ ಮಾಡಬೇಕು, ಅದನ್ನು ಬದಲಾಯಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ, ಆ ಕಾರಣದಿಂದಾಗಿ ಸೂರ್ಯ ಉತ್ತರ ದಿಕ್ಕಿಗೆ ಶ್ರೇಷ್ಠವಾದಂತಹ ಕುದುರೆಗಳು ಸಿಗುವಂತಹ ಜಾಗ ಉತ್ತರ ದಿಕ್ಕು. ಅದಕ್ಕೋಸ್ಕರವಾಗಿ ಆ ಉತ್ತರ ದಿಕ್ಕಿನ ಕಡೆಗೆ ರವಿ ಪ್ರಯಾಣ ಬೆಳೆಸ್ತಾ ಇದ್ದಾನೆ ಎಂಬುದಾಗಿ ಕವಿ ಹೇಳ್ತಾ ಇದ್ದಾನೆ. ಅತ್ರ ಉತ್ತರಾಯಣಸ್ಯ ಅಶ್ವಪರಿವರ್ತನಂ ಅಸದೇವ. ಉತ್ತರಾಯಣದಲ್ಲಿ ಸೂರ್ಯ ತನ್ನ ರಥದ ಕುದುರೆಗಳನ್ನು ಬದಲಾಯಿಸ್ತಾನೆ ಅನ್ನುವಂಥದ್ದು ಅಸತ್, ಇಲ್ಲದೇ ಇರುವಂಥ ವಿಷಯ, ಅಸಿದ್ಧವಾದದ್ದು. ಅದನ್ನೇ ಇಲ್ಲಿ ಫಲರೂಪವಾಗಿ ಉತ್ಪ್ರೇಕ್ಷೆ ಮಾಡ್ತಾ ಇರೋದರಿಂದ ಇದು ಅಸಿದ್ಧ ವಿಷಯ, ಫಲೋತ್ಪ್ರೇಕ್ಷಾ. ಅಂದರೆ ಸೂರ್ಯ ಉತ್ತರಾಯಣಕ್ಕೆ ಯಾಕಾಗಿ ಹೋಗ್ತಾನೆ ಅಂತ ಕೇಳಿದ್ರೆ, ಉತ್ತರ ದಿಕ್ಕಿಗೆ ಸೂರ್ಯನ ಒಂದು ಗತಿ ಏನಿದೆಯೋ, ಉತ್ತರ ದಿಕ್ಕಿನ ಕಡೆಗೆ ವಾಲುವುದೇನಿದೆಯೋ ಅದರ ಫಲ ಏನು ಅಂತ ಕೇಳಿದ್ರೆ ಪರಿವರ್ತನಾಯ, ರಥಸ್ಥಿತಾನಾಂ ತುರಗೋತ್ತಮಾನಾಂ ಪರಿವರ್ತನಾಯ, ರಥಕ್ಕೆ ಕಟ್ಟಿರುವಂತಹ ಕುದುರೆಗಳನ್ನು ಪರಿವರ್ತನೆ ಮಾಡೋದಕ್ಕೋಸ್ಕರ, ಬದಲಾಯಿಸೋದಕ್ಕೋಸ್ಕರ ಎಂಬುದಾಗಿ ಫಲರೂಪದಲ್ಲಿ ಅದನ್ನು ಹೇಳ್ತಾ ಇರೋದ್ರಿಂದ ಅದು ಇಲ್ಲಿ ಅಸಿದ್ಧ ವಿಷಯವಾಗಿರೋದ್ರಿಂದ ಅಸಿದ್ಧ ವಿಷಯ, ಫಲೋತ್ಪ್ರೇಕ್ಷಾ ಎಂಬುದಾಗಿ ಕರಿತೀವಿ. ಏತಾ ಏವ ಉತ್ಪ್ರೇಕ್ಷಾ. ಇದಿಷ್ಟು ಉತ್ಪ್ರೇಕ್ಷಾ ಅಲಂಕಾರದ ಉದಾಹರಣೆಗಳು ಎಂಬುದಾಗಿ ದೀಕ್ಷಿತರು ಹೇಳಿದ್ರು. ಮುಂದಕ್ಕೆ ಉತ್ಪ್ರೇಕ್ಷಾಲಂಕಾರವನ್ನು ಕಂಡುಹಿಡಿಯುವ ಬಗೆ ಏನು, ಸುಲಭವಾಗಿ, ಸೂಕ್ಷ್ಮವಾಗಲ್ಲದೆ ಹೋದರೂ ಸುಲಭವಾಗಿ, ಸ್ಥೂಲವಾಗಿ ಕಂಡುಹಿಡಿಯುವ ಬಗೆ ಏನು ಎಂಬುದಕ್ಕೆ ಒಂದು ಉಪಾಯವನ್ನು ದೀಕ್ಷಿತರು ಕೊಡ್ತಾರೆ. ಮನ್ಯೇ ಶಂಕೆ ಧ್ರುವಂ ಪ್ರಾಯೋ ನೂನಂ ಇತ್ಯೇವ ಮಾದಿಭಿಃ ಉತ್ಪ್ರೇಕ್ಷಾ ವ್ಯಜ್ಯತೆ ಶಬ್ದೈಃ
ಇವ ಶಬ್ದೋಪಿ ತಾದೃಶಃ ಮನ್ಯೆ ಶಂಕೆ ಧ್ರುವಂ ಪ್ರಾಯಃ ನೂನಂ ಇದೇ ಮೊದಲಾದಂತಹ ಶಬ್ದಗಳಿಂದ ಉತ್ಪ್ರೇಕ್ಷಾ ವ್ಯಜ್ಯತೆ. ಉತ್ಪ್ರೇಕ್ಷಾ ಈ ಶ್ಲೋಕದಲ್ಲಿ ಇದೆ, ಉತ್ಪ್ರೇಕ್ಷಾಲಂಕಾರವು ಇಲ್ಲಿ ಕವಿಯ ಅಭಿಪ್ರಾಯವಾಗಿದೆ ಎಂಬುದಾಗಿ ಅಭಿವ್ಯಕ್ತವಾಗುತ್ತೆ. ಕೆಲವೊಮ್ಮೆ ಇವ ಶಬ್ದೋಪಿ ತಾದೃಶಃ, ಇವ ಎಂಬ ಶಬ್ದದಿಂದಲೂ ಕೂಡ ಉತ್ಪ್ರೇಕ್ಷೆಯು ಭಾಸವಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರು. ಇತಿ ಉತ್ಪ್ರೇಕ್ಷಾ ವ್ಯಂಜಕತ್ವೇನ ಪರಿಗಣಿತಾನಾಂ ಶಬ್ದಾನಾಂ ಪ್ರಯೋಗೇ ವಾಚ್ಯ. ಈ ಶಬ್ದಗಳನ್ನು ಪ್ರಯೋಗ ಮಾಡುವುದು ಮಾಡದೇ ಇರುವುದು ಎರಡೂ ಕೂಡ ಕವಿಯ ಸ್ವಾತಂತ್ರ್ಯಕ್ಕೆ ಸಿಲುಕಿತ್ತು, ಕವಿಯ ಸ್ವಾತಂತ್ರ್ಯಕ್ಕೆ ಬಿಟ್ಟಿತ್ತು. ಕವಿರೇಕಃ ಪ್ರಜಾಪತಿ ಅಪಾರೇ ಕಾವ್ಯ ಸಂಸಾರೇ ಕವಿರೇಕಃ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತತೆ ಅಂತಿರೋದ್ರಿಂದ ಆತ ಈ ಪದಗಳನ್ನು ಬಳಸದೆಯೂ ಉತ್ಪ್ರೇಕ್ಷಾಲಂಕಾರವನ್ನು ಹೇಳಕ್ಕೆ ಬರುತ್ತೆ. ಅದು ಕವಿಯ ಪ್ರತಿಭೆ. ಇದನ್ನು ಹೇಳಲಿಲ್ಲ, ಆದ್ದರಿಂದ ಇಲ್ಲಿ ಉತ್ಪ್ರೇಕ್ಷಾಲಂಕಾರವಿಲ್ಲ ಅಂತ ಲೆಕ್ಕ ಅಲ್ಲ. ಅಥವಾ ಈ ಶಬ್ದಗಳನ್ನು ಹೇಳಿರುವ ಕಾರಣದಿಂದಲೇ ಇಲ್ಲಿ ಉತ್ಪ್ರೇಕ್ಷಾಲಂಕಾರ ಇದೆ, ಈ ಶಬ್ದಗಳಿದ್ದಾಗ ಮಾತ್ರ ಉತ್ಪ್ರೇಕ್ಷಾಲಂಕಾರದ ಸೌಂದರ್ಯ ಎಂಬುದಾಗಿಯೂ ತೀರ್ಮಾನ ಮಾಡೋಕ್ಕೆ ಬರೋಲ್ಲ ಅಂತ ಲೆಕ್ಕ. ಈ ಸೂಕ್ಷ್ಮತೆ ಇಲ್ಲದೆ ಹೋದಾಗ, ಸೂಕ್ಷ್ಮತೆ ಅನ್ನೋದಕ್ಕಿಂತಲೂ ಇದೊಂದು ರೀತಿಯಾದಂತಹ ಸಾಮಾನ್ಯ ಜ್ಞಾನ, ಈ ಸಾಮಾನ್ಯ ಜ್ಞಾನವಿಲ್ಲದೆ ಹೋದಾಗ ಕೆಲವೊಮ್ಮೆ ಏನಾಗುತ್ತೆ, ಬಹಳ ಸುಲಭವಾಗಿ ಕಾಣುವಂತಹ ಶ್ಲೋಕಗಳು ಮಾತ್ರ ಸುಂದರವಾದ ಶ್ಲೋಕಗಳು, ಕಷ್ಟವಾಗಿ ಕಾಣುವಂತಹ ಶ್ಲೋಕಗಳು ಯಾವುದೂ ಸುಂದರವಾದ ಶ್ಲೋಕಗಳಲ್ಲ. ಯಾಕಂದರೆ ಅದೆಲ್ಲ ಕಷ್ಟವಾಗಿದೆ, ಅಲ್ಲಿ ಇವ ಶಬ್ದ ಇಲ್ಲ, ಹಾಗಾಗಿ ಇದು ಉಪಮಾಲಂಕಾರವಲ್ಲ ಅಂತ. ಉದಾಹರಣೆಗೆ ನೈಷಧೀಯದಲ್ಲೋ ಶಿಶುಪಾಲದಲ್ಲೋ ಏನಾಗುತ್ತೆ ಅಂತ ಕೇಳಿದ್ರೆ, ಕೆಲವು ಪ್ರಯೋಗಗಳು ಬಹಳ ಸುಂದರವಾಗಿರುತ್ತೆ, ಕಲ್ಪನೆ ತುಂಬ ಚೆನ್ನಾಗಿರುತ್ತೆ, ಆದರೆ ಅಲ್ಲಿ ಸಹಜವಾಗಿ ಎಲ್ಲರಿಗೂ ಬೋಧವಾಗುವಂತೆ ಸ್ಪಷ್ಟವಾಗಿ ವಾಚ್ಯವೃತ್ತಿಯಿಂದ ಅಲಂಕಾರಗಳನ್ನು ಪ್ರಯೋಗ ಮಾಡಿರಲ್ಲ. ಅಲ್ಲೆಲ್ಲ ಅಲಂಕಾರ ಧ್ವನಿ ಹೇರಳವಾಗಿರುತ್ತೆ, ಭೂಯಿಷ್ಠವಾಗಿರುತ್ತೆ. ಆಗ ಅದು ಸೂಕ್ಷ್ಮಮತಿಯಿಂದ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಷಯ. ಅದು ಬುದ್ಧಿಗೆ ತೋರದೇ ಇದ್ದಾಗ ಏನನ್ಸುತ್ತೆ ಅಂತ ಕೇಳಿದ್ರೆ, ಇದೆಲ್ಲ ಕಷ್ಟ, ಇದೆಲ್ಲ ಬರೀ ರಸಹೀನವಾದದ್ದು ಅಂತ ಅನಿಸುತ್ತೆ. ವಸ್ತುತಃ ಅಲ್ಲೂ ರಸ ಇದೆ, ಅಂದರೆ ಅದನ್ನು ಸ್ವಲ್ಪ ಪ್ರಯತ್ನ ಪಡಬೇಕಾಗತ್ತೆ, ಅನಾಯಾಸವಾಗಿ ಸಿದ್ಧವಾಗುವಂತಹ ರಸವಲ್ಲ ಅಂತ ಲೆಕ್ಕ ಅಷ್ಟೆ. ಅದಕ್ಕೋಸ್ಕರ ಹೇಳಿದ್ರು ತೇಷಾಂ ಅಪ್ರಯೋಗೆ. ಮುಂದಿನ ಪ್ರಶ್ನೆ, ಒಂದು ವೇಳೆ ಈ ಶಬ್ದಗಳನ್ನು ಬಳಸಿಲ್ಲಪ್ಪ, ಆಗ ಉತ್ಪ್ರೇಕ್ಷಾಲಂಕಾರ ಇಲ್ಲ ಅಂತ ಹೇಳ್ತೀರೋ ನೀವು ಅಂತ ಕೇಳಿದ್ರು. ಅದಕ್ಕೆ ಉತ್ತರ ತೇಷಾಂ ಅಪ್ರಯೋಗ, ಅವುಗಳ ಪ್ರಯೋಗವಾಗಿಲ್ಲದೆ ಇರುವ ಸಂದರ್ಭದಲ್ಲಿ ಗಮ್ಯ ಉತ್ಪ್ರೇಕ್ಷ. ಗಮ್ಯ ಇತ್ಯರ್ಥಾತ್ ಪ್ರತೀಯಮಾನ ಅಂತರ್ಥ. ಪ್ರತೀಯಮಾನವಾದಂತಹ ಉತ್ಪ್ರೇಕ್ಷೆ ಅಂತ ಲೆಕ್ಕ. ಅಂದರೆ ವಾಚ್ಯವೃತ್ತಿಯಿಂದ ಉತ್ಪ್ರೇಕ್ಷಾಲಂಕಾರವನ್ನು ಅರ್ಥ ಮಾಡ್ಕೊಳ್ಬೇಕಿದ್ರೆ ಮನ್ಯೇ ಶಂಕೆ ಧ್ರುವಂ ಪ್ರಾಯೋ ನೂನ ಈ ಶಬ್ದಗಳು ಸಹಾಯಕವಾಗತ್ತೆ. ಯಾವಾಗ ವ್ಯಂಗ್ಯವೃತ್ತಿಯಿಂದ ವ್ಯಂಜನಾವೃತ್ತಿಯಿಂದ ಕವಿ ಯಾವಾಗ ಉತ್ಪ್ರೇಕ್ಷಾಲಂಕಾರವನ್ನು ಹೇಳ್ತಾನೋ ಆಗ ವ್ಯಂಜನಾವೃತ್ತಿಯಿಂದಲೇ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಶಬ್ದಗಳ ಒಂದು ಸಹಯೋಗ ಅನ್ನುವಂಥದ್ದು ಇರೋಲ್ಲ ಅಂತ ಲೆಕ್ಕ. ಉದಾಹರಣೆ, ತ್ವತ್ಕೀರ್ತಿರ್ ಭ್ರಮಣಶ್ರಾಂತ ವಿವೇಶ ಸ್ವರ್ಗ ನಿಮ್ನಗಾಂ. ಈ ರಾಜನನ್ನು ಕುರಿತು ಒಬ್ಬ ಕವಿ ಹೇಳ್ತಾ ಇದ್ದಾನೆ, ರಾಜನ್, ನಿನ್ನ ಕೀರ್ತಿಯು ಲೋಕದಲ್ಲೆಲ್ಲ ಭ್ರಮಣ ಮಾಡಿ 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 ಬಹಳ ಆಯಾಸವಾಗಿ ಹೋಗಿತ್ತು. ಅದಕ್ಕೆ ಆ ಆಯಾಸವನ್ನು ಪರಿಹಾರ ಮಾಡಿಕೊಳ್ಬೇಕು ಅನ್ನೋದಕ್ಕೋಸ್ಕರವಾಗಿ ಸ್ವರ್ಗ ನಿಮ್ನಗಾಂ ವಿವೇಶ, ಸ್ವರ್ಗಂಗೆಗೆ ಹೋಗಿ ಮುಳುಗೆದ್ದು ಬಂತು ಅಂತ. ಅರ್ಥ ಏನು ಇಲ್ಲಿ ಅಂತ ಕೇಳಿದ್ರೆ, ನಿನ್ನ ಕೀರ್ತಿಯು ದಿಗ್ದಿಗಂತಗಳಲ್ಲೆಲ್ಲ ವ್ಯಾಪಿಸಿದೆ. ಅಷ್ಟೇ ಅಲ್ಲದೆ ಇಡೀ ಭೂಮಂಡಲವನ್ನು ವ್ಯಾಪಿಸಿರುವಂತಹ ನಿನ್ನ ಕೀರ್ತಿಯು ಇಲ್ಲಿಂದ ಮೇಲ್ಪಟ್ಟು ಸ್ವರ್ಗಂಗೆಯಲ್ಲೂ ಸುರಲೋಕದ ಗಂಗೆಯಲ್ಲೂ ಕೂಡ ಅವಗಾಹನ ಮಾಡ್ತಾ ಇದೆ. ಅಂದರೆ ನಿನ್ನ ಕೀರ್ತಿ ಪತಾಕೆಯು ಸ್ವರ್ಗದವರೆಗೂ ವ್ಯಾಪಿಸಿದೆ ಅಂತ ಲೆಕ್ಕ. ಇಲ್ಲಿ ಹೇತು ಉತ್ಪ್ರೇಕ್ಷ. ವಸ್ತುತಃ ಶ್ರಾಂತತ್ವಂ ಅತ್ರ ನ ಹೇತು. ಇಲ್ಲಿ ಆಯಾಸವಾಗಿದೆ ಅಂತಿದೆಯಲ್ಲ, ಕೀರ್ತಿಗೆ ಆಯಾಸ ಅನ್ನುವಂಥದ್ದು ಆಗೋಲ್ಲ. ಯಾಕಂದರೆ ಅದು ಜೀವತ್ ಪದಾರ್ಥವಲ್ಲ, ಚೈತನ್ಯ ಪದಾರ್ಥವಲ್ಲ, ಹಾಗಾಗಿ ಅದಕ್ಕೆ ಆಯಾಸ ಅನ್ನುವಂಥದ್ದೆಲ್ಲ ಏನೂ ಆಗೋಲ್ಲ. ಹಾಗಿದ್ದರೂ ಇಲ್ಲಿ ಆಯಾಸವಾಗಿರೋದ್ರಿಂದ ಅಂತ ಹೇತುವನ್ನು ಹೇಳಿರೋದ್ರಿಂದ ತತ್ಕೀರ್ತಿ ಭ್ರಮಣ ಶ್ರಾಂತ ಅತ್ರ ನಿಮಿತ್ತಂ ಹೇತು, ಅದನ್ನು ಹೇತುತ್ವೇನ ಅತ್ರ ಉತ್ಪ್ರೇಕ್ಷಿತಂ ಇತಿ ಕೃತ್ವ ಅಸಿದ್ಧ ವಿಷಯ ಹೇತು ಉತ್ಪ್ರೇಕ್ಷ ಎಂಬುದಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ವಾಚ್ಯವೃತ್ತಿಯಲ್ಲಿಲ್ಲ, ಇದು ವ್ಯಂಜನಾವೃತ್ತಿಯಲ್ಲಿರುವಂಥದ್ದು. ವ್ಯಂಜನಾವೃತ್ತಿಯಿಂದಲೇ ಇದನ್ನು ಉತ್ಪ್ರೇಕ್ಷ ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು ಎಂಬುದಾಗಿ ಉತ್ಪ್ರೇಕ್ಷಾಲಂಕಾರದ ಒಂದು ವಿವರಣೆ. ಇಲ್ಲಿಗೆ ದೀಕ್ಷಿತರು ತಮ್ಮ ಕುವಲಯಾನಂದ ಗ್ರಂಥದಲ್ಲಿ ಹೇಳಿರುವಂತಹ ಉತ್ಪ್ರೇಕ್ಷಾಲಂಕಾರದ ಪ್ರಕರಣ ಸಂಪನ್ನವಾಗುತ್ತೆ. ಮುಂದಕ್ಕೆ ಅತಿಶಯೋಕ್ತಿ ಎಂಬಂತಹ ಒಂದು ಅಲಂಕಾರ, ಆ ಭಾಗವನ್ನು ಮುಂದಿನ ಉಪಾಖ್ಯಾನದಲ್ಲಿ ಗಮನಿಸೋಣ. ಧನ್ಯವಾದಗಳು.